ಅವ್ರಿಗಾಗಲ್ಲ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನೇತಿದಿಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಭೂತಿಸುನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಯಯೋ ಯೋ ಗುರುತ್ವ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷುಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ನಿನ್ನೆ ಪುರಂದರದಾಸರ ಆರಾಧನೆ ಅಂತ ಒಂದು 5 ನಿಮಿಷ ಅವ್ರ ಬಗ್ಗೆ ಹೇಳಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಪ್ರವಚನ ಮುಗಿಯೋ ಹೊತ್ತಿಗೆ ಅದು ಮನಸ್ಸಿಂದ ಹೋಗಿಬಿಡ್ತು. ಇವತ್ತು ಮೊದಲೇ ಹೇಳಿಬಿಡ್ತೀನಿ 5 ನಿಮಿಷ. ಬಹಳ ಪುರಂದರದಾಸರ ಬಗ್ಗೆ ಬಹಳ ವಿಷಯಗಳು ಎಲ್ಲ ಕಡೆ ಪ್ರಚಾರದಲ್ಲಿದ್ದಾವೆ. ಅವರ ಜೀವನ ಚರಿತ್ರೆ, ಅವರು ಎಷ್ಟು ಕೃತಿ ರಚನೆ ಮಾಡಿದ್ದಾರೆ, ಯಾವ ಕಾಲದಲ್ಲಿ ಇದ್ದರು, ಎಲ್ಲ ಪ್ರಚಾರದಲ್ಲಿದೆ. ಅದರ ಬಗ್ಗೆ ಏನೂ ಹೇಳುವಂಥದ್ದಿಲ್ಲ. ಅವರ ಕೃತಿಗಳಲ್ಲಿರೋ ಯಾವುದಾದ್ರೂ ಅಂಶವನ್ನು ಹೇಳಲಿಕ್ಕೆ ಯಾವಾಗಲೂ ಅವಕಾಶ ಇರುತ್ತೆ. ಕಾವ್ಯಮೀಮಾಂಸಕರು, ಸಂಸ್ಕೃತ ಕಾವ್ಯಮೀಮಾಂಸಕರು ಶ್ರೇಷ್ಠ ಕಾವ್ಯ ಯಾವುದು ಅಂತ ಒಂದು ಚಿಂತನೆ ಮಾಡಿದ್ದಾರೆ. ಶ್ರೇಷ್ಠ ಕಾವ್ಯ ಅಂದರೆ ಆ ಪದ್ಯಗಳ ಒಳ ಅರ್ಥ ಏನಿರುತ್ತೆ, ಆತ್ಮ ಏನಿರುತ್ತೆ, ಅದು ಆತ್ಮ ಸುಲಭವಾಗಿ ಕಾಣ್ತಾ ಇರಬಾರ್ದು ಅಂತ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಒಂದು ವಾಕ್ಯ ಹೇಳಿದರೆ ಆ ಎಲ್ಲ ಪದಗಳ ಅರ್ಥ ಸುಲಭವಾಗಿ ಕಾಣುತ್ತೆ. ಅದು ಕಾವ್ಯ ಅಲ್ಲ. ಅಂಥದ್ದೆಲ್ಲ ವಾಕ್ಯಗಳನ್ನ ನಾವು ಕಾವ್ಯ ಅಂತ ಪರಿಗಣನೆ ಮಾಡಲ್ಲ. ಕಾವ್ಯ ಅಂತ ಪರಿಗಣನೆ ಪಡಿಬೇಕಾದ್ರೆ ಅರ್ಥ ಒಳಗಡೆ ಅಡಗಿರಬೇಕು. ಸ್ವಲ್ಪ ವೇದಾಂತ ಗೊತ್ತಿದ್ದವ್ರಿಗೆ ಆ ಕಾವ್ಯದ ಆತ್ಮ ಏನಿದೆ, ಆತ್ಮಗಳು ಒಳಗಡೆ ಅಡಗಿರುತ್ತೆ. ದೇವರು ಒಳಗಡೆ ಅಡಗಿರ್ತಾನೆ. ಇಷ್ಟು ಸರ್ವೇಷು ಭೂತೇಶು ಗೂಢೋತ್ಮ ಅಂತ ಎಲ್ಲ ಕಡೆ ಇದ್ದಾನೆ, ಕಾಣ್ದಂಗಿದ್ದಾನೆ. ಯಾವುದು ಪ್ರಬುದ್ಧವಾದ ಅರ್ಥವನ್ನು ಹೇಳಬೇಕಾಗಿದೆ, ಆ ಪ್ರಬುದ್ಧವಾದ ಅರ್ಥ ವಾಕ್ಯ ಓದಿದ ಕೂಡಲೇ ಕಾಣುವಂಗಿರಬಾರ್ದು, ಒಳಗಡೆ ಅಡಗಿರಬೇಕು. ಅದನ್ನು ಕಾವ್ಯಮೀಮಾಂಸಕರು ಅವರ ಭಾಷೆಯಲ್ಲಿ ಧ್ವನಿ ಅಂತ ಕರೀತಾರೆ. ಪುರಂದರದಾಸರ ಕೃತಿಗಳಲ್ಲಿ, ಎಷ್ಟು ಕೃತಿಗಳಲ್ಲಿ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದು ಮೇಲ್ನೋಟಕ್ಕೆ ಕಾಣೋದಿಲ್ಲ. ಆ ವಾಕ್ಯಗಳ ಮೇಲ್ನೋಟಕ್ಕೆ ಕಾಣೋದಿಲ್ಲ, ಒಳಗಡೆ ಅಡಗಿದೆ. ಆ ಒಳಗಡೆ ಅಡಗಿರೋ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಆಗೋದಾದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ. ತುಂಬ ಕೃತಿಗಳು ಇಂಥದ್ದು ಕಾಣುತ್ತೆ.
ಅವರ ಆರಾಧನೆ ನಿಮಿತ್ತ ಇಲ್ಲ ನೆನಪು ಮಾಡ್ಕೋಬೇಕು ಅಂತ ಒಂದು ವಿಷಯ ಹೇಳಬೇಕು ಅಂದ್ಕೊಂಡೆ ಅಷ್ಟೇ. ನಿಮಗೆಲ್ಲ ಗೊತ್ತಿಲ್ಲ ಅಂತಲ್ಲ, ನಿಮಗೆಲ್ಲ ಗೊತ್ತಿರೋ ವಿಷಯನೇ. ನೆನಪು ಮಾಡ್ಕೊಳ್ಬೇಕು ಅಂತ ಒಂದು ವಿಷಯ ಹೇಳಬೇಕು ಅಂತ. ಬೀದಿಲಿ ಓಡಾಡೋ ನಾಯಿಗಳನ್ನು ನೋಡಿ ಒಂದು ಪದ್ಯ ಮಾಡಿಬಿಟ್ರು, ಕಾಡು ಕಟ್ಬಿಟ್ರು. ಬೀದಿಲಿ ಓಡಾಡೋ ನಾಯಿಗಳನ್ನು ನೋಡಿ, ಡೊಂಕು ಬಾರದ ನಾಯಕರೇ ನೀವೇನು ಊಟವ ಮಾಡಿದ್ದೀರಿ ಅಂತ. ಯಾಕೆ ಹೆಂಗೆ ಕೇಳ್ತಾ ಇದ್ದಾರೆ? ಏನು ಊಟ ಮಾಡಿದ್ರಿ ಅಂತ ನೀವ್ಯಾಕೆ ಕೇಳ್ತಾ ಇದ್ದಾರೆ ಅಂತ. ಅವರ ಆ ಮಾತುಗಳ ಒಳಾರ್ಥ ಏನಿದೆ ಅಂದರೆ, ಆ ನಾಯಿ ದೇಹ, ಅದರೊಳಗೆ ಜೀವಾತ್ಮ. ಆ ಜೀವಾತ್ಮ ಯಾವುದೋ ಪೂರ್ವಕರ್ಮದ ಫಲದಿಂದ ಇಂಥ ಸ್ಥಿತಿಯನ್ನು ಪಡೆದಿದೆ. ನಾಯಿ ಜನ್ಮ ಬಂದಿದೆ. ನಾವೆಲ್ಲ ಮನುಷ್ಯರುಗಳು ನಾವು ಭಾಳ ಶ್ರೇಷ್ಠ ಅಂತ ಅಂದ್ಕೊಂಡು ನಾಯಿ ಪಾಡು ಅಂತಂತೀವಿ ನಾವು ಅಲ್ವಾ. ಸ್ಥಿತಿ ತುಂಬ ಕೆಟ್ಟದಾಗಿದ್ದರೆ ನಾಯಿ ಪಾಡು ಅಂತಂತೀವಿ ನಾವು ಅಲ್ವಾ. ಆ ನಾಯಿ ದೇಹ ಪಡೆದಿರೋ ಆ ಜೀವಾತ್ಮವನ್ನು ಕುರಿತು ಸಂಬೋಧನೆ ಇದು. ಡೊಂಕು ಬಾರದ ನಾಯಕರೇ ಅಂತಂದರೆ ನಾಯಿ ದೇಹ ಪಡೆದಿರೋ ಜೀವಾತ್ಮನ ಕುರಿತು ಸಂಬೋಧನೆ. ನೀವೇನು ಊಟ ಮಾಡಿದ್ದೀರಿ ಅಂತ ಇವಾಗ ಅನುಭವಿಸ್ತಾ ಇದ್ದಾರೆ. ಅದೇ ಊಟ. ಆ ಊಟದ ಹಿನ್ನೆಲೆ ಏನು? ಅಂಥ ಜನ್ಮ ಬರಲಿಕ್ಕೆ ಬೇಕಾದ ಕರ್ಮ. ನೀವೇನು ಕರ್ಮ ಮಾಡಿದ್ದೀನಿ ನಿಮಗೆ ಈ ಜನ್ಮ ಬಂದಿದೆ ಅಂತ ಅವ್ರನ್ನ ಕೇಳೋದು. ನಾಯಿಗಳನ್ನು ಕೇಳೋದು ಅಂದರೆ ನಾಯಿಗಳ ಒಳಗಿರುವ ಜೀವಾತ್ಮನನ್ನು ಕೇಳೋದು. ಏನು ಕರ್ಮ ಮಾಡಿದ್ದೀನಿ ನಿಮಗಿಂತ ಜನ್ಮ ಬಂದಿದೆ ಅಂತ. ತುಂಬ ಕೆಟ್ಟ ಸ್ಥಿತಿ ನಿಮಗೆ. ಆಹಾರಕ್ಕೋಸ್ಕರ ಎಲ್ಲೋ ಹೋಗ್ತೀರಿ, ಎಲ್ಲೋ ಒಣಕಾಡ್ತೀರಿ. ಅದನ್ನೆಲ್ಲ ಒಳಗಡೆ ಅಡಗಿರುವಂತೆ ಶಬ್ದಗಳನ್ನಿಟ್ಟು ರಚನೆ ಮಾಡಿದ್ದಾರೆ. ಏನು ನಾಯಿ ಪಾಡಪ್ಪ ಅಂತ. ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಹಣಿಕೆ ಹಣಿಕೆ ನೋಡುವಿರಿ. ಕಣಕ ಕೊಟ್ಟು ಒನಕೆಯಲ್ಲಿ ಬಡಿದರೆ ಕುಯ್ ಕುಯ್ ರಾಗವ ಹಾಡುವಿರಿ. ಎಂಥ ದುಸ್ಥಿತಿ ಅಲ್ವಾ. ಇಂಥ ದುಸ್ಥಿತಿ ನಿಮಗೆ ಬಂದಿದೆ ಅಂತ ಎಲ್ಲೋ ಹೋಗ್ತೀರ ಆಹಾರಕ್ಕೋಸ್ಕರ, ಎಲ್ಲೋ ಏನೋ ಸಿಗುತ್ತೆ ಅಂತ. ಅದನ್ನು ಈ ಥರ ಹೇಳಿದ್ದಾರೆ. ಹಿರೇ ಬೀದಿಯಲ್ಲಿ ಓಡುವಿರಿ, ಕರೆ ಬೂದಿಲಿ ಹೊರಳುವಿರಿ. ದೊಡ್ಡ ಬೀದಿಲಿ ಹೋಗ್ತಾ ಇರ್ತೀರಿ, ಓಡ್ಕೊಂಡು ಹೋಗ್ತಾ ಇರ್ತೀರಿ. ಒಂದು ವಿನೋದ ಮಾಡಲಿಕ್ಕೋಸ್ಕರ ಆ ಓಡ್ತಾ ಇರೋ ನಾಯಿಗಳನ್ನು ನೋಡಿ ಹೇಳಲಿಕ್ಕಾಗತ್ತೆ. ಬೀದಿಲಿ ಓಡ್ತಾ ಇರ್ತವೆ. ಕೆಲವು ತುಂಬ ತುರ್ತು ಕೆಲಸ ಇದೆ ಕಾಣತ್ತೆ, ಓಡ್ತಾ ಇದ್ದಾವೆ ಅಂತ. ಹಾಗೆ ಓಡ್ತಾ ಇರ್ತವೆ. ಏನು ತುರ್ತು ಕೆಲಸ ಇರೋಂಗೆ, ಇಲ್ಲಿ ಕೋರ್ಟ್ಗೋ ಕಚೇರಿಗೆ ಹೋಗಬೇಕು, ತುರ್ತು ಕೆಲಸ ಇದೆ ಅಂತ ಹಂಗೆ ಓಡ್ತಾ ಇರ್ತವೆ ಅಲ್ವಾ. ಏನು ನಿಮ್ಮ ಮಾಡಿದ್ರು? ಹಿರೇ ಬೀದಿಯಲ್ಲಿ ಓಡುವಿರಿ, ಕರೆ ಬೀದಿಯಲ್ಲಿ ಹೊರಳುವಿರಿ. ಮನೆಯಿಂದ ಹೊರಗೆ ಎಸ್ತಿರೋ ಬೂದಿಲಿ ಹೊರಳಾಡ್ತೀರಿ. ಯಾಕೆ ನಿಮಗೆ ಈ ಸ್ಥಿತಿ ಬಂತು ಅಂತ ಅವ್ರು ಹೇಳುವಂತ ತಾವೇ ಹೇಳ್ಕೊಳ್ತಾರೆ. ಪುರಂದರ ವಿಠಲರಾಜನ ಈ ಪರಿ ಮರೆತು ಸದಾ ನೀವು ಚರಿಸುವಿರಿ ಅಂತ. ಪುರಂದರ ವಿಠಲ ಅವನ ಸ್ಮರಣೆ ಮಾಡ್ತಾ ನಮ್ಮ ಜೀವನ ಆಗಬೇಕು. ಅವನು ಮರೆತು ಓಡಾಡಿದ್ರಿಂದ ನಿಮಗೆ ಈ ಜನ್ಮ ಬಂದಿದೆ. ಪೂರ್ವಜನ್ಮದಲ್ಲಿ ಅವನು ಮರೆತು ಓಡಾಡಿದ್ದೀರಿ ಅಲ್ವಾ. ಅವನು ಮರೆತು ಓಡಾಡಿದ್ದಕ್ಕೆ ನಿಮಗೆ ಈ ಜನ್ಮ ಬಂದಿದೆ. ಒಟ್ಟು ತಾತ್ಪರ್ಯ ದೇವರ ವಿಸ್ಮರಣೆ, ಭಗವದ್ ವಿಸ್ಮರಣೆ ಅದು ಆಗಬಾರದು. ಕನಿಷ್ಠ ಪಕ್ಷ ಮಾನವ ಜನ್ಮ ಬಂದಾಗ ಭಗವದ್ ವಿಸ್ಮರಣೆ ಆಗಬಾರದು. ಭಗವದ್ ವಿಸ್ಮರಣೆಯಿಂದ ಈ ಮಾನವ ಜೀವನ ಕಳೆದು ಹೋದರೆ ಮುಂದಿಂಥ ಸ್ಥಿತಿನೇ. ಆ ನಾಯಿಗಳನ್ನು ನೋಡಿ ನಾನು ಹೇಳಿದರು.
ನಾಯಿ ಪಾಡೆ ಆಗತ್ತೆ ಮುಂದೆ ಅಂತ ಜಗತ್ತಿಗೆ ಬೋಧನೆ ಮಾಡಿದ್ದು. ಅದು ಜಗತ್ತಿಗೆ ಬೋಧನೆ ಇದ್ದರೂ ಇರ್ಬೋದು, ತಮಗೆ ತಾವು ಹೇಳ್ಕೊಂಡಿದ್ರೂ ಇರ್ಬೋದು. ಎಲ್ಲ ಬೋಧನೆ ಜಗತ್ತಿಗೆ ಆಗಬೇಕಾಗಿಲ್ಲ, ತಮಗೆ ತಾವು ಹೇಳ್ಕೊಂಡಿರ್ಬೋದು ಹೀಗಿದೆ ಜಗತ್ತು ಅಂತ. ಆದ್ದರಿಂದ ದೇವರ ವಿಸ್ಮರಣೆ ಆಗಬಾರದು, ದೇವರ ಸ್ಮರಣೆ ಆಗ್ತಾ ಇರಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್. ಆ ಸಂದೇಶವನ್ನು ಈ ಥರ ತಮಗೆ ತಾವು ಹೇಳ್ಕೊಂಡಿದ್ದಾರೆ ಅಂತಲೂ ಹೇಳ್ಬೋದು, ಲೋಕಕ್ಕೆ ಹೇಳಿದ್ದಾರೆ ಅಂತಲೂ ಹೇಳ್ಬೋದು. ಲೋಕಕ್ಕೆ ಹೇಳಿದರೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ. ಎಷ್ಟು ಶಾಸ್ತ್ರ ಬೋಧನೆ ಇದೆಯಲ್ಲ, ಅದು ಹೆಚ್ಚು ಜನಕ್ಕೆ ಉಪಯೋಗ ಆಗಿಲ್ಲ. ಅದು ಬೋಧನೆ ಇದೆ ಅಷ್ಟೇ, ಹೆಚ್ಚು ಜನಕ್ಕೆ ಉಪಯೋಗ ಆಗಿಲ್ಲ. ಇವ್ರದ್ದು ಅಷ್ಟೇ, ಯಾರೋ ಕೆಲವ್ರಿಗೆ ಉಪಯೋಗ ಆಗುತ್ತೆ, ತನಗೆ ತಾನು ಹೇಳ್ಕೊಳ್ಳೋದಷ್ಟೇ. ಕಾವ್ಯ ರಚನೆ ಮಾಡೋರಿಗೆಲ್ಲ ಯಾರಿಗಾರ ಹೇಳಿಕ್ಕೋಸ್ಕರ ಕಾವ್ಯ ರಚನೆ ಮಾಡೋದಲ್ಲ, ಆ ಹೊತ್ತಿಗೆ ಅವ್ರಿಗೊಂದು ಸ್ಫೂರ್ತಿ ಬರುತ್ತೆ, ಆ ಸ್ಫೂರ್ತಿಯಿಂದ ಪದ್ಯ ರಚನೆ ಮಾಡ್ಕೊಳ್ತಾರೆ, ತಮಗೆ ತಾವು ಹೇಳ್ಕೊಳ್ತಾರೆ ಅಷ್ಟೇ. ಅದು ಆಮೇಲೆ ಲೋಕಕ್ಕೆ ಒಂದಷ್ಟು ಉಪಯೋಗ ಆದರೂ ಆಗ್ಬೋದು, ಆಗದೇ ಇದ್ದೂ ಇರ್ಬೋದು. ಅವ್ರಿಗೆ ಬರ್ತಕ್ಕಂಥ ಸ್ಫೂರ್ತಿಯಿಂದ ಹೇಳ್ಕೊಳ್ತಾರೆ ಅಷ್ಟೇ. ಪುರಂದರದಾಸರು ಎಷ್ಟೋ ಸಾವಿರಾರು ಕೃತಿಗಳನ್ನು ಮಾಡಿದಾರಲ್ಲ, ಎಲ್ಲ ಕಡೆ ಹಿಂಗೆ ಅರ್ಥಗಳನ್ನು ವಿಮರ್ಶೆ ಮಾಡಲಿಕ್ಕೆ ಬರುತ್ತೆ. ಅದೆಲ್ಲ ಅವರು ತಮಗೆ ತಾವು ಹೇಳ್ಕೊಂಡಿದ್ದು. ವೇದ ಮಂತ್ರಗಳಲ್ಲಿ ಮಂತ್ರದ್ರಷ್ಟು ಋಷಿಗಳು ತಮಗೆ ತಾವು ಹೇಳ್ಕೊಳ್ಳೋ ರೀತಿಯಲ್ಲಿ ಮಂತ್ರಗಳಿದ್ದಾವೆ, ತಮಗೆ ತಾವು ಹೇಳ್ಕೊಳ್ತಾರೆ ಅಂಥ ಮಂತ್ರಗಳಿದ್ದಾವೆ. ಈ ಪುರಂದರದಾಸ ಕೃತಿಗಳು ಎಷ್ಟೋ ಕೃತಿಗಳು ತಮಗೆ ತಾವು ಹೇಳ್ಕೊಂಡಿದ್ದಷ್ಟೆ, ಯಾರಿಗಾರು ಹೇಳಲಿಕ್ಕೆ ಹೋಗಿದ್ದಲ್ಲ. ಅದು ಕದಾಚಿತ್ ಲೋಕಕ್ಕೆ ಉಪಯೋಗ ಆಗಿದ್ದರೂ ಆಗಿರಬಹುದು. ಇಷ್ಟು ಮಹತ್ವದ ಕೃತಿಗಳು ಅವರ ದಾಸರ ಕೃತಿಗಳು. ಅವರ ಆರಾಧನೆ ಸಂದರ್ಭದಲ್ಲಿ ಅವರ ಸ್ಮರಣೆ ಮಾಡಬೇಕು ಅಂತ ಒಂದು ವಿಷಯ ಇಟ್ಕೊಂಡು ಹೇಳಿದ್ದೀನಿ ಅಷ್ಟೇ. ಅಲ್ಲಿ ಮುಗಿಸೋಣ ಅದನ್ನು. ಈಗ ಭಾಗವತ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಮುಂದೆ ಹೇಳಬೇಕಾದ ವಿಷಯಗಳು, ಅದಕ್ಕೆ ತಕ್ಕಂತೆ ಪರೀಕ್ಷಿತ್ ರಾಜ ಯಚ್ಛ್ರೋತವ್ಯಂ ಅಥೋ ಜಾಪ್ಯಂ ಅಂತ ಪ್ರಶ್ನೆ ಕೇಳ್ದ. ಅದು ಒಂದೇ ಸ್ಕಂದದ ಕೊನೆಯಲ್ಲಿ ಬಂತದ್ದು. ಪ್ರಶ್ನೆ ಕೇಳಿದ್ದು, ಯಾವುದನ್ನು ಶ್ರವಣ ಮಾಡಬೇಕು, ಏನು ಜಪ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಏನು ಕೀರ್ತನೆ ಮಾಡಬೇಕು, ಏನನ್ನು ಮಾಡಬಾರ್ದು, ಇದಷ್ಟನ್ನು ದಯವಿಟ್ಟು ತಿಳಿಸಿ ಅಂತ ಪರೀಕ್ಷಿತ್ ರಾಜರು ಶುಕಾಚಾರ್ಯನ ಕೇಳಿದರು. ಅಲ್ಲಿಗೆ ಒಂದನೇ ಸ್ಕಂದ ಮುಗೀತು. ಎರಡನೇ ಸ್ಕಂದ ಆರಂಭ ಆಗ್ತಾ ಶುಕಾಚಾರ್ಯರು ಈ ವಿಷಯಗಳನ್ನು ತಿಳ್ಕೊಳ್ಬೇಕು, ನಿಂಗೆ ಕುತೂಹಲ ಇದೆಯಲ್ಲ, ಈ ಕುತೂಹಲ ತುಂಬ ಶ್ಲಾಘನೀಯವಾದ ಕುತೂಹಲ ಇದು ಅಂತ ಮೊದಲು ಪರೀಕ್ಷಿತ್ ರಾಜನ ಕುತೂಹಲ, ಅವನ ಮನೋಧರ್ಮ, ಅದನ್ನು ಮೊದಲು ಮೆಚ್ಚುತ್ತಾರೆ. ಮೆಚ್ಚಿ ಭಗವಾನ್ ಹರಿ ಈಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಶ್ರೀಹರಿ ಅವನ ಬಗ್ಗೆ, ಅವನ ವಿಷಯವನ್ನು ಶ್ರವಣ ಮಾಡಬೇಕು, ಅದನ್ನೇ ಕೀರ್ತನ ಮಾಡಬೇಕು, ಶ್ರೀಹರಿಯನ್ನೇ ಸ್ಮರಣ ಮಾಡಬೇಕು. ಯಾರಿಗೆ ಈ ಉಪದೇಶ? ಇಚ್ಛತಾ ಅಭಯಂ. ಅಭಯ
ಒಂದು ಭಯರಹಿತ ಸ್ಥಿತಿ ಬೇಕು ಅಂತಿದ್ದರೆ, ಅಂಥ ಇಚ್ಛೆ ಇದ್ದರೆ ಅದನ್ನು ಪಡ್ಕೊಳ್ಳಿಕ್ಕೆ ಶ್ರೀಹರಿಯ ಶ್ರವಣವನ್ನೇ ಮಾಡಬೇಕು, ಅವನ ಕೀರ್ತನವನ್ನೇ ಮಾಡಬೇಕು, ಅವನ ಸ್ಮರಣೆಯನ್ನೇ ಮಾಡಬೇಕು. ಇದೆಲ್ಲ ವಿವರಣೆ ಮಾಡಿದರು. ವಿವರಣೆ ಮಾಡಿ ಮುಕ್ತರು ಕೂಡ ಮುಕ್ತಲೋಕದಲ್ಲಿ ದೇವರ ಸ್ಮರಣೆ ಕೀರ್ತನೆ ಮಾಡ್ತಾ ಇರ್ತಾರೆ. ಮುಕ್ತರು ಮಾಡ್ತಿರ್ತಾರೆ. ಜ್ಞಾನದ ಮೇಲಿನ ಮಟ್ಟಕ್ಕೆ ಹೋದರೆ ದೇವರ ಮಹಿಮೆ ಹೆಚ್ಚು ಆಕರ್ಷಕವಾಗಿ ಅನಿಸುತ್ತೆ ಮನಸ್ಸಿಗೆ. ಅದು ಆಕರ್ಷಕ ಅಂತ ಅನ್ನಿಸಿದಾಗ ಅದರ ಶ್ರವಣ ಕೀರ್ತನ ಎಲ್ಲ ಸಹಜವಾಗಿ ಮಾಡ್ತಾರೆ. ಆಕರ್ಷಕ ಅಂತ ಅನ್ನಿಸ್ದಾಗ, ಅಧ್ಯಯನ ಮೇಲ್ಮೇಲಕ್ಕೆ ಹೋದಾಗ ದೇವರ ಮಹಿಮೆ ಹೆಚ್ಚೆಚ್ಚು ಆಕರ್ಷಕ ಅಂತ ಅನಿಸುತ್ತೆ. ಅಂದ ಮುಕ್ತರು ಅವರ ಅಧ್ಯಯನ ಎಷ್ಟು ಮೇಲಕ್ಕೆ ಹೋಗಿದೆ, ತುಂಬ ಮೇಲ್ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅದರಿಂದ ಮುಕ್ತ ಲೋಕದಲ್ಲಿ ಅವರು ನಮಗೇನು ಮುಕ್ತಿ ಆಯ್ತು, ಇನ್ನೇನು ಮಾಡಬೇಕಾಗಿಲ್ಲ ಅಂತ, ಪರೀಕ್ಷೆ ಮುಗಿದ್ಮೇಲೆ ಓದಬೇಕಾಗಿಲ್ಲ ಅಂತ ಹುಡುಗರ ಮನೋಧರ್ಮ ಇದ್ದಂಗೆ. ಹಾಗಲ್ಲ, ಪರೀಕ್ಷೆ ಮುಗಿದಿದೆ, ರಿಸಲ್ಟ್ ಬಂದಿದೆ, ಮುಕ್ತರಾಗಿದ್ದಾರೆ. ಆಮೇಲೆ ಭಗವನ್ ಮಹಿಮೆಯನ್ನು ಮತ್ತಷ್ಟು ಅನುಸಂಧಾನ ಮಾಡಿಕೊಳ್ತಾರೆ, ಆಸ್ವಾದ ಮಾಡ್ತಾರೆ. ಭಗವನ್ ಮಹಿಮೆಯ ಆಸ್ವಾದವನ್ನು ಮಾಡ್ತಾರೆ. ಮುಕ್ತ ಲೋಕದಲ್ಲಿ ಇರ್ತಕ್ಕಂಥವರು ಭಗವನ್ ಮಹಿಮೆಯ ಆಸ್ವಾದವನ್ನು ಮಾಡ್ತಾರೆ. ಅಷ್ಟು ಮಹತ್ವ ಇದೆ ಭಗವಂತನ ಮಹಿಮೆಗೆ. ಅಷ್ಟು ಹೇಳಿ, ಈ ಭಾಗವತ ಪುರಾಣ ಇದು ವೇದಕ್ಕೆ ಸಮಾನ. ಇದನ್ನು ರಚನೆ ಮಾಡಿದವರು ಕೃಷ್ಣ ದ್ವೈಪಾಯನರು. ಶುಕಾಚಾರ್ಯ ತಂದೆ, ನಮ್ಮ ತಂದೆ ಅಂತಲೇ ಹೇಳ್ಕೊಳ್ತಾರೆ. ಅವರಿಂದ ನಾನು ಈ ಭಾಗವತ ಅಧ್ಯಯನ ಮಾಡಿದ್ದೀನಿ. ಅವ್ರು ಹೇಳ್ಕೊಂಡಿದ್ದಾರೆ ಶುಕಾಚಾರ್ಯರು, ನನಗೆ ಮುಕ್ತಿ ಸಿಗೋದು ನಿಶ್ಚಯ ಆಗಿಬಿಡುತ್ತೆ, ಮುಕ್ತಿ ಸಿಗೋದು. ಆದ್ದರಿಂದ ನಾನೇನು ಹೆಚ್ಚು ಅಧ್ಯಯನ ಮಾಡಬೇಕಾಗಿಲ್ಲ. ಆದರೂ ಉತ್ತಮ ಶ್ಲೋಕದೀಲಯ ಗೃಹೀತ ಚೇತಾಹ, ಪರಮಾತ್ಮನ ಮಹಿಮೆ, ಅವನ ಲೀಲೆಗಳು, ಅದು ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿದೆ. ಮನಸ್ಸನ್ನು ಆಕರ್ಷಣೆ ಮಾಡಿದೆ. ಆದ್ದರಿಂದ ನನಗೆ ಅದನ್ನೇ ಅನುಸಂಧಾನ ಮಾಡಿಕೊಳ್ಬೇಕು, ಚಿಂತನೆ ಮಾಡಬೇಕು, ಹೇಳಬೇಕು ಅಂತೆಲ್ಲ ಪ್ರವೃತ್ತಿ ಆಗ್ತಾಯಿದೆ. ಹೀಗಿರೋ ನಾನು ನಿನಗೆ ಆ ಭಾಗವತವನ್ನು ಹೇಳ್ತೀನಿ ಅಂತ. ಆ ಭಾಗವತ ಪುರಾಣ ಶ್ರವಣ ಮಾಡಲಿಕ್ಕೆ ಬೇಕಾದ ಅರ್ಹತೆ ಪರೀಕ್ಷಿತ್ ರಾಜರಿಗಿದೆಯಂತೆ. ಮಹಾಪುರುಷಿಕೋ ಭವಾನ್, ನೀನು ಮಹಾಪುರುಷ, ದೇವರ ಭಕ್ತ ನೀನು, ಅದಕ್ಕೆ ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಖಟ್ವಾಂಗನ ಉಲ್ಲೇಖವನ್ನು ಮಾಡಿದರು. ಅತಿ ಕಡಿಮೆ ಸಮಯದಲ್ಲಿ ಕೇವಲ ಭಗವತ್ ಚಿಂತನೆಯನ್ನು ಮಾಡಿ ಸದ್ಗತಿಯನ್ನು ಪಡ್ಕೊಂಡವನು ಖಟ್ವಾಂಗ ಎನ್ನುವ ರಾಜ. ಅದರ ಉಲ್ಲೇಖವನ್ನು ಮಾಡಿ, ಪರೀಕ್ಷಿತ್ ರಾಜ, ನಿನ್ನ ಜೀವನ 7 ದಿವಸ ಇರೋದು. ಆ 7 ದಿವಸದ ಅವಧಿಯಲ್ಲಿ ಮುಕ್ತಿ ಪ್ರಾಪ್ತಿ ಆಗಲಿಕ್ಕೆ ಹೇಗೆ ಕಳಿಬೇಕೋ ಆತ ನಿನ್ನ ಬದುಕನ್ನು ಕಳಿ ಅಂತ ಶುಕಾಚಾರ್ಯರು ಹೇಳ್ತಾರೆ. ಅದನ್ನೇ ಮುಂದುವರಿಸ್ಕೊಂಡು ಕೊನೆಗಾಲ ಬಂದಾಗ, ಕೊನೆಗಾಲ ಅಂತ ಗೊತ್ತಾದರೆ ಬಹಳ ಭಯ ಆಗುತ್ತೆ ಅಂತ ಹೇಳ್ತಾರೆ. ನಮಗಿನ್ನೂ ಗೊತ್ತಾಗಿಲ್ಲ ಅಲ್ವಾ? ಕೊನೆಗಾಲ ಬಂದಾಗ ಭಯ ಆಗುತ್ತೆ ಅಂತ ಹೇಳ್ತಾರೆ ಅಂತ. ಇವರು ಶುಕಾಚಾರ್ಯ ಹೇಳ್ತಾರೆ, ಕೊನೆಗಾಲ ಬಂದಾಗ ಭಯ ಪಟ್ಕೊಳ್ಬಾರ್ದು. ಭಯ ಪಟ್ಕೊಳ್ದೇನೆ ಆ ಕೊನೆಗಾಲದಲ್ಲಾದರೂ, ಅಂದರೆ ಕೊನೆ ಕ್ಷಣ, ಕೊನೆ ದಿವಸ ಅಂತ ಅರ್ಥ ಅಲ್ಲ. ಕೊನೆಗಾಲ ಅಂತಂದರೆ ಬದುಕಿನ 3ನೇ ಭಾಗ ಅಥವಾ 4ನೇ ಭಾಗ ಅಂತ ಇಟ್ಕೊಳ್ಳಿ. ಕನಿಷ್ಠ ಪಕ್ಷ 60 ವರ್ಷ ದಾಟಿದ ಮೇಲೆ ಅಂತ ಅರ್ಥ. 60 ವರ್ಷ ದಾಟಿದ ಮೇಲೆ ಕೊನೆಗಾಲ ಅಂತ. ಅದು ಮೊದಲು ಆಗೋದು, ಆಮೇಲೆ ಆಗ್ಬೋದು. ಒಂದು ಲೋಕ ವ್ಯವಸ್ಥೆಗೋಸ್ಕರ ಹಂಗೆ ಇಟ್ಕೊಳ್ಬೇಕಷ್ಟೇ. ಕೊನೆಗಾಲ ಅಂದರೆ 60 ವರ್ಷ ದಾಟಿದ ಮೇಲೆ. ಇನ್ನೇನಪ್ಪ ನಮ್ಮದೆಲ್ಲ ಆಯಿತು ಅಂತ
ಇಂಗ್ಲೀಷ್ ಬರೋರು ಹೇಳ್ತಾರೆ ಒಂದು ಸ್ಟೆಪ್ ಇನ್ ದಿ ಗ್ರೇವ್ ಯಾರ್ಡ್ ಅಂತ, ಒಂದು ಸ್ಟೆಪ್ ಇನ್ ದಿ ಗ್ರೇವ್ ಯಾರ್ಡ್ ಅಂತ ಹೇಳ್ತಾರೆ. ಸನ್ಸೆಟ್ ಹಾಂ ಒಂದು ಸನ್ಸೆಟ್ ನೀರಲ್ಲಿ ಅಂತ. ಕೊನೆಗಾಲ 60 ವರ್ಷ ಆದಮೇಲೆ ಇನ್ನೇನಪ್ಪ ನಮ್ದೆಲ್ಲ ಮುಗೀತು ಕೊನೆಗಾಲ. ಅಷ್ಟಾರು ಅನುಸಂಧಾನ ಬೇಕು ಕೊನೆಗಾಲ ಅಂದರೆ. ಆ ಕೊನೆಗಾಲ ಬಂದಾಗ ಇಷ್ಟು ದಿವಸ ಏನೂ ಮಾಡಲಿಲ್ಲ, ಏನಾಗುತ್ತೋ ಅಂತ ಭಯ ಪಟ್ಕೊಳ್ದೇನೆ ಆಗಲಾದರೂ ಎಲ್ಲ ಸಂಘಗಳನ್ನು ಪರಿತ್ಯಾಗ ಮಾಡಬೇಕು. ನಮ್ಮ ಪರಿವಾರ ಅವರು ಇವರು ಅಂತ ತುಂಬ ಅಟ್ಯಾಚ್ಮೆಂಟ್ ಇದೆ ಅಲ್ವ ನಮಗೆಲ್ಲ. ಸುಮಾರು 60 ವರ್ಷಕ್ಕಾದರೂ ಈ ಸಂಘವನ್ನು ಪರಿತ್ಯಾಗ ಮಾಡಬೇಕಂತ. ಅದು ಶುಕಾಚಾರ ಉಪದೇಶ ಆಗುತ್ತೋ ಇಲ್ಲೋ ಬೇರೆ ವಿಷಯ. ಅದು ಶುಕಾಚಾರ ಉಪದೇಶ. ಅದು ಇವರು ನಮ್ಮವರು ಅವರು ಇವರು ಅಂತ ಹಚ್ಕೊಳ್ಬಾರ್ದು. ಎಲ್ಲ ಸಂಘವನ್ನು ಪರಿತ್ಯಾಗ ಮಾಡಬೇಕು ಕೊನೆಗಾಲ ಬಂದಾಗ ಅಂತ. ಆ ಅಸಂಗ ಇದೆಯಲ್ಲ, ಎಲ್ಲ ಸಂಘ ಪರಿತ್ಯಾಗ, ಆ ಅಸಂಗ ಇದೆಯಲ್ಲ ಅದನ್ನು ಶಸ್ತ್ರ ಅಂತ ಹೇಳ್ತಾರೆ. ಭಗವದ್ಗೀತೆ 15ನೇ ಅಧ್ಯಾಯ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಶಸ್ತ್ರ ಅಂತೆ, ಯಾವುದಕ್ಕೂ ಅಂಟ್ಕೊಳ್ಬಾರ್ದು. ಯಾವುದಕ್ಕೂ ಅಂಟ್ಕೊಳ್ದೇ ಇದ್ದರೆ ಆವಾಗ ಸರಿಯಾದ ಚಿಂತನೆ ವಿಮರ್ಶೆಗಳಾಗ್ತವೆ, ಸರಿಯಾದ ವಿಮರ್ಶೆಗಳಾಗ್ತವೆ. ಅದಕ್ಕೆ ಭಗವದ್ಗೀತೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಚಿತ್ವ ಅಂತ ಶಬ್ದ ಇದೆಯಲ್ಲ, ಕತ್ತರಿಸಿ ಅಂತ ಅರ್ಥ. ಮಧ್ವಾಚಾರ್ಯ ಭಾಷೆಯಲ್ಲಿ ಅರ್ಥ ಹೇಳಿಲ್ಲ, ವಿಮರ್ಶೆ ಅಂತ ಅರ್ಥ ಹೇಳಿದ್ದಾರೆ. ವಿಮರ್ಶೆ ಮಾಡಿ ಅಂತ. ಚಿತ್ವ ಶಬ್ದಕ್ಕೆ ವಿಮರ್ಶೆ ಅಂತ ಅರ್ಥ ಹೇಳಿದ್ದಾರೆ. ಅಂದರೆ ವಿಷಯಗಳನ್ನು ಬಿಡಿಸಿ ನೋಡೋದು. ಆ ಬಿಡಿಸುವ ಕ್ರಿಯೆ ಇದೆಯಲ್ಲ ಅದು ಛೇದ. ಅದು ವಿಷಯಗಳು ಬಿಡಿಸಿ ನೋಡಬೇಕು. ಹಾಗೆ ಬಿಡಿಸಿ ನೋಡೋ ನಮ್ಮ ಪ್ರಕ್ರಿಯೆಯಲ್ಲಿ ಯಾವುದರ ಬಗ್ಗೆ ನಮ್ಮದು ಅನ್ನೋ ಭಾವನೆ ಇರಕೂಡ್ದು ಅಂತ ಭಾವನೆ ಇರಕೂಡ್ದು. ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ, ಕೂತ್ಕೊಂಡ್ಬಿಟ್ಟ ಯುದ್ಧ ಮಾಡೋದಿಲ್ಲ ಅಂತ. ಆ ಯುದ್ಧ ಮಾಡೋದಿಲ್ಲ ಅನ್ನೋ ಆಲೋಚನೆ ಅವನಿಗೆ ಬಂದಿದ್ದು ತುಂಬ ಜನಗಳ ಬಗ್ಗೆ ನಮ್ಮವರು ಅಂತ ಭಾವನೆ ಅರ್ಜುನನಿಗೆ. ಕೆಲವರು ಗುರುಗಳು, ಕೆಲವರು ಬಂಧುಗಳು ಎಲ್ಲ ನಮ್ಮವರು, ಅವ್ರ ಮೇಲೆ ಪ್ರಹಾರ ಮಾಡೋದು ಹೆಂಗೆ ಅಂತ ಅಂಟ್ಕೊಂಡ್ಬಿಟ್ಟ. ಈ ಯುದ್ಧ ನಡಿಬೇಕಾಗಿದ್ದು ಅಧರ್ಮ ನಿಗ್ರಹಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ಅಂತ. ಗೊತ್ತಿಲ್ಲ ಅರ್ಜುನನಿಗೆ? ಗೊತ್ತಿತ್ತು. ಅಧರ್ಮ ನಿಗ್ರಹಕ್ಕಾಗಿ, ಧರ್ಮ ಸಂಸ್ಥಾಪನೆಗೆ ಯುದ್ಧ ಅಂತ ಗೊತ್ತಿತ್ತು. ಅಂಥ ಮಹಾ ಉದ್ದೇಶ ಇದ್ದಾಗ, ಅಧರ್ಮ ನಿಗ್ರಹ ಧರ್ಮ ಸಂಸ್ಥಾಪನೆ ಅಂಥ ಮಹಾ ಉದ್ದೇಶ ಇದ್ದಾಗ ಯಾರಿಗೂ ಅಂಟ್ಕೊಳ್ಬಾರ್ದು ನಮ್ಮವರು ಅವರು ಇವರು ಅಂತ. ಅಂಟ್ಕೊಳ್ದೇನೆ ಅದಕ್ಕಾಗಿ ಕೆಲಸ ಮಾಡಬೇಕು. ಅಧರ್ಮ ನಿಗ್ರಹಕ್ಕೆ, ಧರ್ಮ ಸಂಸ್ಥಾಪನೆ ಕೆಲಸ ಮಾಡಬೇಕು. ಗೊತ್ತಿದ್ದರೂ ಮಾಡಲಿಕ್ಕಾಗಲಿಲ್ಲ ಅರ್ಜುನಂಗೆ. ಯುದ್ಧ ಮಾಡೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಟ. ಕೃಷ್ಣ ಎಷ್ಟು ಉಪದೇಶ ಮಾಡಬೇಕಾಯ್ತು ಅಂತ. ಯಂ ಹಿ ನವ್ಯಥೆಯಂತೇತೆ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಮರ್ಥತ್ವಾಯ ಕಲ್ಪತೆ ಅಂತ ತುಂಬ ಶ್ಲೋಕಗಳು ಓದಿ. ಇದೊಂದು ಶ್ಲೋಕ ಇದೆ ಅಷ್ಟೆ. ಯಾರಿಗೆ ಈ ನಾವು ನಮ್ಮವರು ಬಂಧುಗಳು ಅವರು ಇವರು ಅಂತ ಅಂಟ್ಕೊಳ್ಳೋದಿದೆಯಲ್ಲ, ಲೋಕದ ಸಂಘ, ಆ ಲೋಕ ಸಂಘಗಳು ನಮ್ಮನ್ನು ಬಾಧಿಸದೇ ಇದ್ದರೆ ಅಂಥವನು ಸರಿಯಾಗಿ ವಿಮರ್ಶೆ ಮಾಡ್ತಾನೆ, ಸರಿಯಾದ ಜ್ಞಾನ ಪಡಿತಾನೆ. ಎಷ್ಟು ಸರಿಯಾಗಿ ಜ್ಞಾನ ಪಡಿತಾನೆ ಸಹ ಅಮೃತತ್ವಾಯ ಕಲ್ಪತೆ, ಮುಕ್ತಿಯೇ ಆಗುತ್ತೆ ಅವನಿಗೆ. ಸರಿಯಾಗಿ ವಿಮರ್ಶೆ ಮಾಡಬೇಕಾದ್ರೆ ಯಾವುದಕ್ಕೂ ಅಂಟುಕೊಳ್ಬಾರ್ದು, ಇಲ್ಲೂ ಅಭಿಮಾನ ಇರಬಾರ್ದು ಅಂತ ಅಭಿಮಾನ ತ್ಯಾಗವನ್ನು ಭಗವದ್ಗೀತೆ ಉಪದೇಶ ಮಾಡಿದೆ ತುಂಬ ಶ್ಲೋಕಗಳಲ್ಲಿ. ನಾನು ಒಂದು ಶ್ಲೋಕ ಹೇಳಿದೆ ಅಷ್ಟೇ. ಅದರಂತೆ ಶುಕಾಚಾರ್ಯ ಹೇಳ್ತಾರೆ,
ಛಿಂದ್ಯಾದ ಸಂಘಶಸ್ತ್ರೇಣ ಅಂತ. ಯಾವ ಸಂಘವನ್ನು ಇಟ್ಕೊಳ್ದೇನೆ ಎಲ್ಲ ವಿಮರ್ಶೆ ಮಾಡಿ ನೋಡಬೇಕು. ವಿಮರ್ಶೆ ಮಾಡಿ ಮಾಡಿ ನೋಡಿದರೆ ಭೀಷ್ಮಾಚಾರ್ಯ ಬರ್ತಾನೆ, ದ್ರೋಣಾಚಾರ್ಯ ಬರ್ತಾನೆ, ಅಶ್ವತ್ಥಾಮಾಚಾರ್ಯ ಬರ್ತಾನೆ. ಯಾವುದೂ ಕೂಡ ಧರ್ಮಕ್ಕೆ ಅನುಗುಣವಾಗಿಲ್ಲ ಅಂತ ಬಿಡಿಸಿ ಬಿಡಿಸಿ ನೋಡಿದರೆ ಗೊತ್ತಾಗಬೇಕು. ಗೊತ್ತಾಗೋದಿಲ್ಲ ಎಷ್ಟೊತ್ತೆ ನಮ್ಮ ಗುರುಗಳವರು ಅಂತ ಅಲ್ವಾ. ನಮ್ಮ ಕುಲದ ಹಿರಿಯರು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ಗುರುಗಳು ಅಷ್ಟೇ ಕೆಲಸ ಮಾಡುತ್ತಾರೆ. ಇಲ್ಲಿ ಅವರ ನಡವಳಿಕೆಗಳು, ವರ್ತನೆಗಳು ಧರ್ಮಕ್ಕೆ ಅನುಗುಣವಾಗಿಲ್ಲ ಅನ್ನೋ ತಿಳುವಳಿಕೆ ಯಾವಾಗ ಬರೋದು? ಎಲ್ಲ ಬಿಡಿಸಿ ಬಿಡಿಸಿ ನೋಡಿದರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಭೀಷ್ಮ ದ್ರೋಣರ ವರ್ತನೆಯನ್ನು ಕುರಿತು ಒಂದು ಮಾತು ಹೇಳಿದ್ದಾರೆ. ಮಧ್ವಾಚಾರ್ಯದನ್ನು ಹೇಳಲಿಕ್ಕೆ ಮೊದಲು ನಾವು ಸುಮ್ಮನೆ ಭಾರತ ಓದ್ಕೊಂಡಿದ್ದರೆ ಅವರಿಬ್ಬರು ಹಾಗ್ಯಾಕೆ ಮಾಡಿದರು ಅಂತ ಓದ್ಕೊಂಡವ್ರಿಗೆಲ್ಲ ಪ್ರಶ್ನೆ ಇದೆ. ಭೀಷ್ಮ ದ್ರೋಣ ಇಬ್ಬರು ಅದ್ಯೂತ ಸಭೆಯಲ್ಲಿ ಇದ್ದಾಗ ಅಷ್ಟೊಂದು ದೊಡ್ಡ ಗದ್ದಲ ಆಗೋಯ್ತು. ದ್ರೌಪದಿ ಮಾನಭಂಗ ಆಗಿಬಿಡ್ತು. ಅವ್ರು ಯಾಕೆ ಸುಮ್ಮನೆ ಕೂತಿದ್ರಲ್ಲಿ? ಅಷ್ಟು ದೊಡ್ಡ ಜ್ಞಾನಿಗಳಾಗಿ ಹಿರಿಯರಾಗಿ ಯಾಕೆ ಸುಮ್ಮನೆ ಕೂತಿದ್ರು ಅಂತ ಭಾರತ ಓದ್ಕೊಂಡವ್ರಿಗೆಲ್ಲ ಪ್ರಶ್ನೆ ಇದೆ. ಏನಿದು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಅವ್ರು ತಪ್ಪು ಮಾಡಿದರು ಅಂತ ಹೇಳಿದ್ದಾರೆ. ಅವರಿಬ್ಬರು ತಪ್ಪು ಮಾಡಿದರು ಅಂತ ಹೇಳಿದ್ದಾರೆ. ನಮ್ಗೆ ಹೇಳಲಿಕ್ಕೆ ಭಯ. ತಪ್ಪು ಮಾಡಿದರು ಅಂತ ಹೇಳಿ ಭಯ ಅಲ್ವಾ? ಭೀಷ್ಮಾಚಾರ್ಯ ದೊಡ್ಡ ಜ್ಞಾನಿಗಳು, ದ್ರೋಣಾಚಾರ್ಯ ಗುರುಗಳು ತಪ್ಪು ಮಾಡಿದ್ರು ಅಂತ ಹೇಳಿ ಭಯ ಅಲ್ವಾ? ಮಧ್ವಾಚಾರ್ಯರು ಅಸಂಗಶಸ್ತ್ರೇಣ ದೃಢೇನ ಚಿತ್ವ, ಯಾವ ಸಂಘವನ್ನು ಇಟ್ಕೊಳ್ದೇನೆ ಅವರು ಇವರು ಅಂತ ಕೇವಲ ವಸ್ತು ವಿಮರ್ಶೆ ಮಾಡಿ ಅವರು ತಪ್ಪು ಮಾಡಿದ್ದಾರೆ. ಭೀಷ್ಮ ದ್ರೋಣ ತಪ್ಪು ಮಾಡಿದ್ದಾರೆ. ನಮ್ಮ ಭಾಷೆ ಅದು. ತಾತ್ಪರ್ಯ ನಿರ್ಣಯದ ಮಧ್ವಾಚಾರ್ಯ ಭಾಷೆ ಅವ್ರಿಗೆ ಕಲಿಪ್ರವೇಶ ಆಗಿತ್ತು ಅಂತ, ಅವರಿಬ್ಬರಿಗೆ ಕಲಿಪ್ರವೇಶ ಆಗಿತ್ತು ಅಂತ ಅವ್ರ ಭಾಷೆ, ಮಧ್ವಾಚಾರ್ಯ ಭಾಷೆ ಅದು. ಅದು ನಮ್ಮ ಭಾಷೆಯಲ್ಲಿ ಹೇಳಿದರೆ ತಪ್ಪು ಮಾಡಿದರು ಅಂತ. ಇಂಥ ನಿರ್ಣಯ ಆಚಾರ ಮಾಡಿದ್ದಾರೆ. ಮಾಡಲಿಕ್ಕೆ ಕಾರಣ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವರು ಅಂಟ್ಕೊಂಡಿಲ್ಲ ಅಂತ ನಿರ್ಣಯ ಮಾಡಲಿಕ್ಕಾಗಿದೆ. ಅಂಟ್ಕೊಂಡು ಬಿಟ್ಟರೆ ಅಂಥ ನಿರ್ಣಯ ಮಾಡಲಿಕ್ಕಾಗಲ್ಲ.